ಅದಕ್ಕೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಯಾಕಂದ್ರೆ ನಾವು ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಹೇಳಿಕೆ ನಮ್ಮ ಹೇಳಿಕೆ ಅಲ್ಲ. ರಾಜನ್ ಅವರ ವಿಚಾರದಲ್ಲಿ ಒಂದು ನ್ಯಾಯ, ಡಿಕೆಸಿ ಅವರು RSS ಹಾಡನ್ನ ಹಾಡ್ತಾರೆ, ಅವ್ರಿಗೊಂದು ನ್ಯಾಯ. ಹೈಕಮಾಂಡ್ ಈ ತರ ಒಂದು ಧೋರಣೆ ಅನುಸರಿಸ್ತಾರೆ. ಹೈಕಮಾಂಡ್ ಮುಖ್ಯಮಂತ್ರಿಗಳ ಅವರು ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುಲ್ಲ. ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಆಗುಲ್ಲ. ರಾಜ್ಯದಲ್ಲಿ ಏನ್ ನಡೀತದ ಅವರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟುವಲ್ಲ ರಾಹುಲ್ ಗಾಂಧಿ ಅವರಿಗೆ, ಮುಟ್ಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ಹೇಳಿದಾಗ ನ್ಯಾಯ ಸಿಗ್ತದೆ. ರಾಜಣ್ಣ ಅವರು ಅಸಮಾಧಾನ ಕೆಲವೊಂದಿಷ್ಟು ಜನ ಈಗ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಅವ್ರ ಮೇಲೆ ಕ್ರಮ. ಅದೇ ಹೇಳಿದಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅದು ಹೈಕಮಾಂಡ್ ಅವ್ರು ಗಮನಿಸ್ಬೇಕಷ್ಟೇ. ಇಲ್ಲ ಅದನ್ನ ಏನ್ ಹೇಳಕ್ಕಾಗಲ್ಲ. ಹಿಂದುಳಿದವರ ಮುಂದುವರೆಗ ಅಂತ ಹೇಳಕ್ ಆಗಲ್ಲ. ಘಟನೆ ನಡೆದಿದೆ, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ಬೇಕು ಅಷ್ಟೇ. ನಮ್ಮ ಹೈಕಮಾಂಡ್ಗೆ ಮನವೊಲಿಸತಕ್ಕಂತ ಕೆಲಸವನ್ನ ಸಿಎಂ ಅವ್ರು ಮಾಡ್ತಾರೆ. ಅವ್ರು ಮಾಡ್ಬೇಕು, ಅವ್ರ ಸ್ವಂತ ರಾಜನ್ ಅವರೇ ಮಾಡ್ಬೇಕು. ಅದಕ್ಕೆ ನಾವು ಕೂಡ ಹೇಳಿದೀವಿ, ನೀವು ಡೆಲ್ಲಿಗೆ ಹೋಗಿ ನಿಮ್ಗೇನ್ ಅನ್ಯಾಯ ಆಗಿದೆ ಅದನ್ನ ಹೇಳಂತ ಹೇಳಿದ್ವಿ. ಮತ್ತ ಅದು ತಿರುಚಿ ಅವ್ರ ಹೇಳಿಕೆಯನ್ನ ಹೇಳುವಂತ ಪ್ರಯತ್ನ ಆಗಿದೆ. ಅವ್ರು ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಬರ್ಬೇಕು. ಸರ್, ಇದನ್ನ ಹೇಗೆ ವಹಿಸಬೇಕು, ಅದರಲ್ಲಿ ತಪ್ಪಿದೆ ಅನ್ನುವಂತ ಹೇಳಿಕೆಯನ್ನ ನೋಡಿ, ಈಗಾಗಲೇ ಅದು ಮುಗಿದಿದೆ, ತನಿಖೆ ಮುಗಿದಿದೆ. ಇನ್ನೇನು ಅಲ್ಲಿ ಕೊಡುವಂತದ್ದು ಏನು ಅವಶ್ಯಕತೆ ಇಲ್ಲ. ನಿನ್ನೆ ತಾವು ನಾನೇ ಹೇಳಿದ್ದೆ, ಅದು ಕೊಟ್ರೆ ಕೊಡು, ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗಲ್ಲ. ಈಗಾಗಲೇ ಸಾಕಷ್ಟು ಇನ್ನ ಮಾಡ್ತಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ. ಇದು ಒಂದು ಮಾಡಿದ್ರೆ ಏನ್ ಅದ್ರಲ್ಲಿ ಏನಂತ ವಿಶೇಷ ಇಲ್ಲ. ನಿನ್ನೆ ಹೇಳಿದೆ ನಾನು. ಈಗಾಗಲೇ ಮುಗಿಯುವಂತಲ್ಲಿದೆ. ಈಗ ಯಾರ ಮೇಘ ಆರೋಪ ಮಾಡಿಲ್ಲ. ಅಂದ್ರೆ SIT ಸರಿಯಾಗಿ ತನಿಖೆ ಆಗಿಲ್ಲ ಅಂತ ಅಲ್ಲ, ಮಾಡಿದ್ದಾರೆ. ಇನ್ನು ಅಂತಿಮ ವರದಿ ಕೊಡ್ತಾರೆ. ಕೋರ್ಟಿಗೆ ಅಂತಿಮ ವರದಿ ಕೊಡ್ಬೇಕು, ವೇಟ್ ಮಾಡೋಣ.